ಸಿ ಟೈಮ್ಸ್ ನ್ಯೂಸ್ಗೆ ಸ್ವಾಗತ. ಆಯೋಜಿಸಲಾಗಿದೆ. ನಿರ್ಮಲಾ ಸೀತಾರಾಮನ್ ಅವರು ಈ ಬಜೆಟ್ನ ಅಂದರೆ ಸತತವಾಗಿ NDA ಪಾರ್ಟಿಯಿಂದ 11ನೇ ಸತಿ ಈ ಬಜೆಟ್ನ ಪ್ರೆಸೆಂಟ್ ಮಾಡ್ತಾರೆ. ಇದು ಒಂದು ಐತಿಹಾಸಿಕ ಬಜೆಟ್ ಆಗುತ್ತೆ. ಯಾಕಂದರೆ ಸತತವಾಗಿ 11 ಸತಿ ಯಾರೂ ಮಾಡಿಲ್ಲ, ಯಾವ ಪಕ್ಷನೂ ಮಾಡಿಲ್ಲ. 11ನೇ ಸತಿ ಮಾಡಿರೋದು. ಮತ್ತು ಇನ್ನು 4 ವರ್ಷ ಏನು ಮಾಡ್ತಾರೋ ಅದು ನಮ್ಮ ಜನತೆಗೆ ಒಳ್ಳೆಯದಾಗುತ್ತೆ ಅಂತ ಒಂದು ವಿಶ್ವಾಸ ಇಟ್ಕೊಂಡು, ಮೋದಿಯವರು ಮೇಲೆ ವಿಶ್ವಾಸ ಇಟ್ಕೊಂಡು ಏನು ನಮ್ಮ ಡೆಲ್ಲಿ ಚುನಾವಣೆ ಆಯಿತು ಅದರಲ್ಲಿ ತೋರಿಸಿದ್ದಾರೆ ಜನ, ನಿಮ್ಮ ಜೊತೆ ನಾವು ಇರ್ತೀವಿ ಅಂತ. ಇನ್ನು ಮುಂದಿನ ಏನು ಒಂದು ಎಲೆಕ್ಷನ್ ಆಗುತ್ತೋ ಬಿಹಾರಲ್ಲಿ, ಅಲ್ಲೂ NDA ಗೆದ್ದೇ ಗೆಲ್ತೀವಿ ಅಂತ ಒಂದು ವಿಶ್ವಾಸ ನಮಗಿದೆ. ಯಾಕಂದರೆ ಈ ಬಜೆಟ್ ಅಂತ ಒಂದು ಸ್ಥಾನಮಾನ ಕೊಟ್ಟಿದೆ ಎಲ್ಲರಿಗೂ. ಇದು ಏನು ನಾವು ಮಾತಾಡಬೇಕು ಅಂದ್ಕೊಂಡಿದ್ದೀವೋ, ಜರ್ನಿ ಆಫ್ ಡೆವಲಪ್ಮೆಂಟ್ ಅಂತ ಏನು ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರು, ಅವರೊಂದು ಸೆಂಟೆನ್ಸ್ ಹೇಳ್ತಾರೆ ಫಸ್ಟ್, ಅ ಕಂಟ್ರಿ ಈಸ್ ನಾಟ್ ಜಸ್ಟ್ ಇಟ್ಸ್ ಸಾಯಿಲ್, ಅ ಕಂಟ್ರಿ ಈಸ್ ಇಟ್ಸ್ ಪೀಪಲ್ ಅಂತ. ಅದರಲ್ಲೇ ಅರ್ಥ ಆಗುತ್ತೆ ಈ ಬಜೆಟ್ ಹೆಂಗೆ ನಾವು ಜನಕ್ಕೆ ಮುಟ್ತೀವಿ ಅಂತ ಹೇಳಿದ್ರು. ಅದರಲ್ಲಿ ಅವರು 4 ವಿಭಾಗ ಹೇಳ್ತಾರೆ, 4 ಪಿಲ್ಲರ್ಸ್ ಅಂತ, 4 ಸ್ತಂಭಗಳು ಅಂತ. ಒಂದು ಅಗ್ರಿಕಲ್ಚರು, ಒಂದು MSME ಇಂಡಸ್ಟ್ರೀಸ್ ಡೆವಲಪ್ಮೆಂಟು, ಒಂದು ಇನ್ವೆಸ್ಟ್ಮೆಂಟು, ಇನ್ನೊಂದು ಎಕ್ಸ್ಪೋರ್ಟ್ಸ್ ಅಂತ. ಈ 4 ಸ್ತಂಭಗಳು ನೋಡ್ತಾ ಇದ್ರೆ ಅಗ್ರಿಕಲ್ಚರಲ್ಲಿ ಹೆಣ್ಣು ಮಕ್ಕಳು, ಯುವಕರು, ರೈತರು ಇವರೆಲ್ಲ ಬರ್ತಾರೆ ಅದರಲ್ಲಿ. MSMEಯಲ್ಲಿ ಮತ್ತೆ ಮಹಿಳೆಯರಿಗೆ ಮತ್ತು ಯುವಕರಿಗೆ ಮತ್ತೆ ಆದ್ಯತೆ ಕೊಡ್ತಾರೆ. ಇನ್ವೆಸ್ಟ್ಮೆಂಟ್ ಅಂದರೆ ಎಲ್ಲಿಂದ ಹೂಡಿಕೆ ತರ್ತೀವಿ ಅಂತ, ಎಕ್ಸ್ಪೋರ್ಟ್ಸ್ ಏನು ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ. ಈ ವಿಚಾರಗಳೆಲ್ಲ ನೋಡಿದ್ರೇನು ಎಲ್ಲ ಕಡೆನೂ ಹೆಣ್ಣು ಮಕ್ಕಳಿಗೆ, ಯುವಕರಿಗೆ ಆದ್ಯತೆ ಕೊಟ್ಟಿದ್ದಾರೆ. ಇದು ಚಿಕ್ಕದಾಗಿ ಒಂದೊಂದೇ ಹೇಳ್ಕೊಂಡು ಹೋಗ್ತೀನಿ ನಿಮಗೆ. ಅದನ್ನು ದಯವಿಟ್ಟು ನೀವು ಸ್ವಲ್ಪ ಅಕಸ್ಮಾತ್ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕೇಳಿ. ಫಸ್ಟು ಅಂತಾರೆ ಅಂದರೆ ಅಗ್ರಿಕಲ್ಚರ್. ಈ ಅಗ್ರಿಕಲ್ಚರಲ್ಲಿ ಪ್ರೈಮ್ ಮಿನಿಸ್ಟರ್ ಧಾನ್ಯ ಕೃಷಿ ಯೋಜನೆ, ಇದು ಫಸ್ಟ್ ಪಾಯಿಂಟ್ ಇರ್ತಾರೆ. ಇದರಲ್ಲಿ 100 ಡಿಸ್ಟ್ರಿಕ್ಟು ಇಡೀ ನಮ್ಮ ದೇಶದಲ್ಲಿ ಎಲ್ಲಿ ಲೋ ಪ್ರೊಡಕ್ಟಿವಿಟಿ ಇದೆಯೋ, ಅಂದರೆ ಎಲ್ಲಿ ನಮ್ಮ ಈಲ್ಡ್ ಬರ್ತಾ ಇಲ್ವೋ ಅದರಲ್ಲಿ ಅದನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ಎಕ್ಸಿಸ್ಟಿಂಗ್ ಏನೇನು ಸ್ಕೀಮ್ಗಳಿದೆಯೋ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಸ್, ಅದನ್ನೆಲ್ಲ ಪುಷ್ ಮಾಡಿ ರೈತರಿಗೆ ಸಹಾಯ ಮಾಡಬೇಕು ಅಂತ ಇದು ಒಂದು ಯೋಜನೆ. ಇದರಿಂದ 1,70,00,000 ರೈತರಿಗೆ ಉಪಯೋಗ ಆಗುತ್ತೆ ಅಂತ ಒಂದು ಮಾಹಿತಿ ಕೊಡ್ತಾರೆ. ಅದು ಹೆಂಗೆ ಅಂದರೆ ನಿಮ್ಗೆ ಇವಾಗಲೇ ಗೊತ್ತು, ಇನ್ಶೂರೆನ್ಸ್ ಪಾಲಿಸೀಸ್ ಏನು ಮಾಡ್ತಾ ಇದ್ದಾರೋ ಅಗ್ರಿಕಲ್ಚರ್ ಇದರಲ್ಲಿ ಫಾರ್ಮರ್ಸ್ಗೆ, ಆ ಮಾಹಿತಿ ತಗೊಂಡು ಮತ್ತೆ ರೈತರಿಗೆ ಎಷ್ಟು ಪ್ರತಿ ತಿಂಗಳು ಪ್ರತಿ ವರ್ಷ ಏನು ಕೊಡ್ತಾ ಇದ್ದಾರೋ ಸಹಾಯಧನ, ಅದರಲ್ಲಿ ನೋಡಿಕೊಂಡು ಇದು ಈ ಫಿಗರ್ಸ್ ಬರುತ್ತೆ. ನೆಕ್ಸ್ಟ್ ಏನಂದರೆ ಎನ್ಹ್ಯಾನ್ಸ್ಡ್ ಕ್ರೆಡಿಟ್ ಥ್ರೂ KCC ಕಾರ್ಡ್ಸ್ ಏನು ಇವಾಗ 3 ಲಕ್ಷ ಕೊಡ್ತಾರೋ ಪ್ರತಿ ಒಂದು ಸತಿಗೆ, ಅದನ್ನು 5 ಲಕ್ಷಕ್ಕೆ ಮಾಡಿದ್ದಾರೆ. ಯಾಕೆಂದರೆ 3 ಲಕ್ಷದಲ್ಲಿ ಸಾಕಾಗ್ತಾ ಇಲ್ಲ. ಇವಾಗ ಏನು ರಸಗೊಬ್ಬರಗಳದ್ದು ರೇಟ್ ಜಾಸ್ತಿ ಆಗಿದೆಯೋ, ಇಲ್ಲಾಂದರೆ ಡ್ರಿಪ್ ಇರಿಗೇಷನ್ ಹಾಕ್ಸ್ಬೇಕಾಗುತ್ತೋ, ಏನು ಕೂಲಿ ಜಾಸ್ತಿ ಆಗ್ತಾ ಇದೆಯೋ ಅಲ್ಲಿ ಫಾರ್ಮರ್ಸ್ಗೆ ವೇಜಸ್ದು, ಅದನ್ನೆಲ್ಲ ನೋಡಿಕೊಂಡು ಇದನ್ನು 3 ಕೋಟಿಯಿಂದ 5 ಕೋಟಿ ಮಾಡಿದ್ದಾರೆ. ಇದರಿಂದ 7,70,00,000 ರೈತರಿಗೆ ಉಪಯೋಗ ಆಗುತ್ತೆ ಅಂತ ಅದೊಂದು ಮಾಹಿತಿ ಕೊಡ್ತಾರೆ. ಇದ್ರ ಜೊತೆ ನ್ಯಾಷನಲ್ ಮಿಷನ್ ಆನ್ ಹೈ ಈಲ್ಡಿಂಗ್ ಸೀಡ್ಸ್ ಅಂತಾರೆ. ಎಲ್ಲಿ ಇವಾಗ ನಮಗೆ ಹೊಸ ಬಿತ್ತನೆ ಬೀಜಗಳು ಬರುತ್ತೋ ಅದು ರೆಸಿಸ್ಟೆಂಟ್ ಪವರ್ ಸ್ವಲ್ಪ ಇರಬೇಕು, ಹೈ ಈಲ್ಡ್ ಆಗಬೇಕು, ಮತ್ತು ಕ್ಲೈಮೇಟ್ ರೆಸಿಲೆನ್ಸ್. ಯಾಕೆ ಈ ಕ್ಲೈಮೇಟ್ ರೆಸಿಲೆನ್ಸ್ ಅಂತ ಏನಿದೆಯೋ ಇವಾಗಲೇ ನಮಗೆ 36 ಡಿಗ್ರಿ 37 ಡಿಗ್ರಿ ತೋರಿಸ್ತದೆ ಕೋಲಾರ. ಈ ಹೈ ರೆಸಿಲೆನ್ಸ್ ಅಂದರೆ ಜಾಸ್ತಿ ಟೆಂಪರೇಚರ್ ಆದರೂ ಆಗಲಿ, ಇಲ್ಲಾಂದರೆ ಏನಾದರೂ ಇದು ಮಳೆ ಜಾಸ್ತಿ ಆದರೂ ಆಗಲಿ, ಅದನ್ನು ರೆಸಿಸ್ಟೆನ್ಸ್ ಪವರ್ ಇರಲಿ ಅಂತ ಅದನ್ನು ಒಂದು ಮಾಹಿತಿ ಕೊಟ್ಟು ಅದನ್ನೊಂದು ಮಾಡಿದ್ದಾರೆ. ಇದ್ರ ಜೊತೆ ಏನು ನಮ್ಮ ಬಿಹಾರಲ್ಲಿ
ಮಖಾನ ಬೋರ್ಡ್ ಅಂತ ಏನೋ ಒಂದು ಶುರು ಮಾಡಬೇಕು ಅಂದ್ಕೊಂಡಿದ್ರು. ಅದರಲ್ಲಿ ಎಚ್ ಡಿ ದೇವೇಗೌಡರು ಸಾಹೇಬರು ರಾಜ್ಯಸಭೆಯಲ್ಲಿ ಹೇಳ್ತಾರೆ, ಮಖಾನ ಬೋರ್ಡ್ ಏನು ಮಾಡ್ತಿರೋದು ಒಳ್ಳೇದೇ, ನಮ್ಮ ಸೌತ್ ಇಂಡಿಯಾದಲ್ಲಿ ಜಾಕ್ ಫ್ರೂಟು